ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಜನಾರ್ದನ ಮಾತಾಡ್ತಾ ಇದ್ದೀನಿ. ಇವತ್ತೊಂದು ವಿಶೇಷವಾದ ವ್ಯಕ್ತಿ ನಿಮಗೆ ಪರಿಚಯ ಮಾಡಿಕೊಂಡು ಹೊರಟಿದ್ದೀನಿ. ಇವರು ವ್ಯಕ್ತಿ ನೋಡಿದ್ರೆ ವಿಚಿತ್ರ ಅನ್ನಿಸ್ಬೋದು, ಆದರೂ ವಿಶೇಷವಾಗಿದ್ದಾರೆ ಇವರು. ಬನ್ನಿ ಪರಿಚಯ ಮಾಡಿಕೊಡ್ತೀನಿ. ಇವ್ರ ಸಾಧನೆಗಳು ಏನೇನು ಇತ್ತು ಅಂತ ನನಗೆ ಪರಿಚಯ ಮಾಡಿಕೊಡ್ತೀನಿ. ಬನ್ನಿ. ರೇಖಮ್ಮ, ಏನು ಸಮಾಚಾರ? ಏನೂ ಇಲ್ಲ. ಕೂತ್ಗ. ನಾಷ್ಟ ಮಾಡ್ದಾ? ಇಲ್ಲ, ಮಾಡಬೇಕು. ಮಾಡಬೇಕಾ? 200. ಎಷ್ಟು? 200. 200? ನಾಷ್ಟ ಮಾಡೋದು. ನಾಷ್ಟ ಮಾಡಿಲ್ಲ, ತಗೋ ಸಾಕು. ನಾಷ್ಟ ಮಾಡ್ಕೊ. ಹಾಯ್ ರೇಖಮ್ಮ. ಇವರು ರೇಖಮ್ಮ ಅಂತ ಸ್ನೇಹಿತರೆ. ಇವರು ಪ್ರತಿದಿನ ನಮ್ಮ ಪ್ರಿಯಾಪಟ್ಟಣ, ಹುಣಸೂರು ಮತ್ತು ಕೋಟೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಇವರು ನಮ್ಮ ಡ್ರೈವರು, ಕಂಡಕ್ಟರ್ಗಳ ಹತ್ರ ಮತ್ತು ಪ್ಯಾಸೆಂಜರ್ ಹತ್ರ ಸಹಾಯ ಕೇಳ್ತಾರೆ, ಹಣ ಭಿಕ್ಷೆ ಬೇಡಿಕೊಂಡು. ಬಂದಿದ್ದ ದುಡ್ಡಲ್ಲಿ ಏನೇನು ಮಾಡ್ತಾರೆ, ದಿನಚರಿ ಯಾವ ರೀತಿ ಹೆಂಗೆ ತಿಳ್ಕೊಳ್ಳೋಣ ಬನ್ನಿ ಅವ್ರ. ಹಾಯ್ ರೇಖಮ್ಮ. ತಮ್ಮ ಹೆಸರೇನು ರೇಖಮ್ಮ ಅವರೇ? ರೇಖಾ ಅಂತ. ಯಾವ ಊರವ್ರು ತಾವು? ನಾವು ತಾತ್ನಲ್ಲಿ ಅಂತ. ಪ್ರಿಯಾಪಟ್ಟಣ ತಾಲೂಕು. ರೇಖಮ್ಮ, ನೀವು ಏನು ಕೆಲಸ ಮಾಡ್ತೀರಾ? ನಾವು ಭಿಕ್ಷೆ ಮಾಡ್ತೀವಿ. ಭಿಕ್ಷೆ ಬೇಡ್ತೀರಾ? ಭಿಕ್ಷೆ ಬೇಡಿ ದುಡ್ಡಲ್ಲಿ ಏನು ಮಾಡ್ತೀರಾ? ಮಕ್ಕಳು ಓದಿಸ್ತೀವಿ. ಮಕ್ಕಳನ್ನ ಓದಿಸ್ತೀರಾ? ಒಬ್ಬ ಇಂಜಿನಿಯರ್ ಓದ್ತಾನೆ. ಇಂಜಿನಿಯರ್. ಒಬ್ಬ ರಾಕೆಟ್ ಮಾಡ್ತಾನೆ. ಡಾಕ್ಟ್ರು. ಒಬ್ಬ ಇನ್ನೊಬ್ಬ ಪಿಜಿಯಲ್ಲಿ ಓದ್ತಾನೆ. ಪಿಜಿಲಿ ಓದ್ತಾನೆ. ಇದು ಎಷ್ಟು ಮಕ್ಕಳನ್ನ ಓದಿಸಿದ್ರ ರೇಖಮ್ಮ? ಒಂದು 4 ಮಕ್ಕಳು. 4 ಮಕ್ಕಳು ಓದಿಸಿದ್ದೀರಾ? ಇನ್ನು ಹೆಚ್ಚಿಗೆ ಮಕ್ಕಳನ್ನ ಓದಿಸ್ತೀರಾ? ಅವು ಹೆಚ್ಚು ಮಕ್ಕಳು ಒಬ್ಬ ಓದಿಸ್ತೀನಿ, ಒಂದು ಹೆಣ್ಮಕ್ಳು ಒಂದು ಓದಿಸಿದ್ದೀರಾ? ನೋಡಿ ಸ್ನೇಹಿತರೆ, ಈ ಅಮ್ಮ ಭಿಕ್ಷೆ ಬೇಡ್ಕೊಂಡು ಪ್ರತಿದಿನ ಭಿಕ್ಷೆ ಬೇಡ್ತದೆ. ಅಮ್ಮ ಭಿಕ್ಷೆ ಬೇಡಿ ದುಡ್ಡಲ್ಲಿ ಕೆಲವು ಮಕ್ಕಳನ್ನ ಓದಿಸ್ತಾ ಇದೆ ಅಂತ ನಾವು ಕೂಡ ನೋಡಿದ್ದೀವಿ. ಕೆಲವು ಮಕ್ಕಳು ಬಂದು ಮಾತಾಡಿಸ್ತಾರೆ ಅವ್ರನ್ನ. ಪ್ರೀತಿಯಿಂದ ಕೆಲವು ಮಕ್ಕಳಿಗೆ 10 ರೂಪಾಯಿ 20 ರೂಪಾಯಿ ಎಲ್ಲ ಕೊಡ್ತಾ ಇರ್ತಾರೆ. ಬನ್ನಿ, ಇನ್ನೇನು ವಿಶೇಷವಾಗಿ ಏನೇನು ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಬನ್ನಿ ರೇಖಮ್ಮ, ಯಾವ್ಯಾವ ಊರು ಹೋಗ್ತೀರಾ ನೀವು? ನಾವು ಹುಣಸೂರು, ಪ್ರಿಯಾಪಟ್ಟಣ, ಮಡಿಕೇರಿ, ಹುಣಸೂರು, ಪ್ರಿಯಾಪಟ್ಟಣ ಎಲ್ಲ ಒಟ್ಟು ಭಿಕ್ಷೆ ಬೇಡ್ತೀರಾ? ಮಲಗೋದೆಲ್ಲ ಎಲ್ಲಿ ರೇಖಮ್ಮ? ಎಲ್ಲ ನಮ್ಮ ಅಕ್ಕನ ಮನೆ ರಿಲೇಟಿವ್ ಮಕ್ಕಳಿಗೆ. ಇದು ನೀವು ರಿಲೇಟಿವ್ ಮಕ್ಕಳಿಗೆ ಓದಿಸಿದ್ದೀರಾ ಅಥವಾ ಹೊರಗಡೆ ಜನ ಓದಿಸಿದ್ದೀರಾ? ಬೇರೆ ಜನ ಒಬ್ಬರು. ಬೇರೆ ಜನ ಒಬ್ಬರು ಓದಿಸಿದ್ದೀರಾ? ಅದು ಬಿಟ್ಟರೆ ನಿಮ್ಮ ರಿಲೇಟಿವ್ ಓದಿಸ್ತಾ ಇದ್ದೀರಾ? ನೋಡಿ ಸ್ನೇಹಿತರೆ, ಈ ರೇಖಮ್ಮ ಅನ್ನೋ ವ್ಯಕ್ತಿ ಭಿಕ್ಷೆ ಬಿಡಿ ದುಡ್ಡಲ್ಲಿ ಅವರ ಏನು ಸಂಬಂಧಿಕರು ಕೆಲವು ಮಕ್ಕಳನ್ನ ಓದಿಸ್ತಿದ್ದಾರೆ, ಹಾಗೆ ಹೊರಗಡೆ ಇರೋ ಜನನ ಕೂಡ ಅವರು ಓದಿಸ್ತಿದ್ದಾರೆ ಅಂತ. ಈ ಅಮ್ಮನ ಕೆಲಸಕ್ಕೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಎಮ್ಮಗೆ ಇನ್ನೊಂದು ಹೆಚ್ಚಿಗೆ ದಾನಿಗಳಿದ್ರೆ ಸಹಾಯ ಮಾಡ್ಬೋದು. ಹಾಗೆ ಎಮ್ಮನ ಕೆಲಸ ಇನ್ನೂ ಹೆಚ್ಚಿಗೆ ಜನ ಮಕ್ಕಳನ್ನ ಓದಿಸ್ಲಿ ಅಂತ ಹೇಳ್ತಾ, ವಿದ್ಯೆ ಇದ್ದರೆ ಏನು ಬೇಕಾದ್ರೆ ಗೆಲ್ಬೋದು ಅಂತ ಹೇಳ್ತಾ ನಾನು ಈ ಮಾತು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.